ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಾನ್ಸೆಪ್ಟ್ ಬಂದು ಬಾಲ್ಯದ ಸವಿ ನೆನಪುಗಳನ್ನು ಶೇರ್ ಮಾಡೋದು. ಮೊದಲಾಗಿ ಬಂದು ನಮ್ಮ ಮಮ್ಮಿ ಬಂದವರು ಇವತ್ತು, ಅಂದರೆ ನಮ್ಮ ತಾಯಿಯವರು, ನಾವು ಮಮ್ಮಿ ಅಂತಲೇ ಕರೆಯೋದು ಚಿಕ್ಕ ವಯಸ್ಸಿಂದನೂ. ಈಗ ಅವರಿಂದ ಸ್ಟಾರ್ಟ್ ಮಾಡೋಣ. ಚಿಕ್ಕ ವಯಸ್ಸಲ್ಲಿ ನಮಗೆ ಯಾವ ಥರ ಆಚೆ ಹೊರಗಡೆ ಆಟಗಳಲ್ಲಿ ಆಗಿರ್ಬೋದು, ಸಿನಿಮಾಗಳಿಗೆ ಯಾವ ಥರ ಕರ್ಕೊಂಡು ಹೋಗ್ತಿದ್ರು ಆ ಥರ ಎಲ್ಲ ಕೇಳೋಣ. ಹೇಳ್ತಿರ್ತಾರೆ ಮಧ್ಯ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀವಿ, ಅದನ್ನು ಕೇಳೋಣ ಬನ್ನಿ. ಫಸ್ಟು ನಮಗೆ ಯಾವ ಮೂವಿ ಕರ್ಕೊಂಡು ಹೋಗಿದ್ರು, ಮತ್ತು ಯಾವ ಥರ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಮೂವಿಗೆಲ್ಲ ಮತ್ತು ಯಾವ ಥರ ಹೋಯ್ತಿದ್ರು ಅದನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇವಾಗ ನಾವು 3 ಜನನೂ ಶೇರ್ ಮಾಡಬೇಕು, ಯಾವ್ಯಾವ ಮೂವಿ ಫಸ್ಟ್ ನೋಡಿದ್ದೀವಿ ಮತ್ತು ಲಾಸ್ಟ್ ಯಾವ ಮೂವಿ ನೋಡ್ದು ಅಂತ. ಇವಾಗ ನಮ್ಮ ಮಮ್ಮಿಯಿಂದ ಸ್ಟಾರ್ಟ್ ಮಾಡೋಣ. ಮಮ್ಮಿ ಹೇಳು ಮಮ್ಮಿ, ಫಸ್ಟು ನಮಗೆ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಫಿಲಮ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ? ನಾವು ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದು ಮೇನ್ ರೋಡಲ್ಲಿ ನಡ್ಕೊಂಡು ಕಾಲ್ದಾರಿಲೆಲ್ಲ ನಡ್ಕೊಂಡೋಗಿ ಆವಾಗ ಆಗಿನ ಕಾಲದಲ್ಲಿ ಥಿಯೇಟ್ರು ಅವು ಯಾವುದೇ ಥರದ್ದು ಇರಲಿಲ್ಲ. ಹಾಗಾಗಿ ಸಿನಿಮಾ ಟೆಂಟ್ ಇದ್ದಿದ್ದು. ಟೆಂಟಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೂರಿಸ್ಕೊಂಡು ಕಡಲೆಕಾಯಿ ಚಿಪ್ಸು ಅವೆಲ್ಲ ಮಾರ್ಕೊಂಡು ಒಳಗಡೆನೇ ಚಿಕ್ಕ ಬುಟ್ಟೀಲಿ ಮಾರ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಕಡಲೆಕಾಯಿ ತೆಗೆದುಕೊಡ್ತಾಯಿದ್ದೋ, ಮತ್ತು ಅವಾಗ ಚಿಪ್ಸ್ ಎಲ್ಲ ತೆಗೆದುಕೊಡ್ತಾಯಿದ್ದೋ. ನಾವು ಸಿನಿಮಾಗೆ ಹೋಗಬೇಕು ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ, ಸಂಬಂಧಿಕರು ಸೇರಿ ಮಾತಾಡಿಕೊಂಡು ಇಂಥ ಟೈಮಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಅದರ 4-5 ಸಿನಿಮಾ ನಮ್ಮ ಮಕ್ಕಳ ಜೊತೆ, ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ 4-5 ಸಿನಿಮಾ ನೋಡಿದ್ದೀವಿ. ಆದರೆ ಯಾವುದೇ ಮೊಬೈಲೇ ಆಗಲಿ ಫೋನೇ ಆಗಲಿ ಯಾವುದೂ ಇರಲಿಲ್ಲ. ಅಕ್ಕಪಕ್ಕ ಮನೆಯವರು ಇಂಥ ದಿವಸ ಹೋಗೋಣ, ಸೆಕೆಂಡ್ಸ್ ಹೋಗಿ ಅಂತ ಮಾತಾಡ್ಕೋತಾಯಿದ್ವಿ. ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೋ. ಪಿಕ್ಚರೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ನಡ್ಕೊಂಡು ಬರ್ತಾಯಿದ್ದೋ. ನಡ್ಕೊಂಡು ಬಂದು ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾಯಿದ್ದೋ. ಆಗಿನ ಕಾಲದಲ್ಲಿ ಯಾವುದೇ ಥರದ್ದು ಫೋನೇ ಆಗಲಿ ಯಾವುದೂ ಇರಲಿಲ್ಲ. ಆವಾಗಿನ ಕಾಲದ ಸುಖ ಇವಾಗಿನ ಕಾಲದಲ್ಲಿ ಬರೋಲ್ಲ. ಅಂದರೆ ಅವಾಗೆಲ್ಲ ಒಬ್ಬರು ಇಬ್ಬರು ಫ್ಯಾಮಿಲಿಯವ್ರು ಹೋಯ್ತಿರ್ಲಿಲ್ಲ, ಎಲ್ಲ ಇಡೀ ಊರೂರೇ ಹೋಗೋದು. ಸೆಕೆಂಡ್ ಕ್ಲಾಸ್ ನೋಡ್ಬೇಕಾದ್ರೆ ಆ ಥರ ಹೋಯ್ತು, ಎಲ್ಲರನ್ನೂ ಕರ್ಕೊಯ್ತಿದ್ರು. ಈಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಷ್ಟು ವರ್ಷದಲ್ಲಿದ್ದಾಗ ಕರ್ಕೊಂಡು ಹೋಗಿದ್ರಿ, ನೆನಪಿದ್ದದ? ಸುಮಾರು ಒಂದು 4 ವರ್ಷ ಇರ್ಬೋದಪ್ಪ. ಆ ಥರ ಒಂದು ಅಂದಾಜು ಒಂದು 4 ಫಿಲಮ್ ತೋರಿಸಿರ್ಬೋದು. ಅಂದರೆ ಯಾವ ಫಿಲಮ್ ಕರ್ಕೊಂಡು ಹೋಗಿದ್ದು ಅಂತ ಜ್ಞಾಪಕ ಇಲ್ಲ. ಒಟ್ಟಿನಲ್ಲಿ ನಾವು 3 ಜನ ಮಕ್ಕಳಿದ್ವಲ್ಲ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ದೋ. ನಡ್ಕೊಂಡು ಒಟ್ಟಿಗೆ ನಡ್ಕೊಂಡು ಬರ್ತಾಯಿದ್ದು. ನೋಡಿ ಫ್ರೆಂಡ್, ಇವಾಗ ನಮ್ಮ ತಾಯಿಯವರು, ನಾವು ಬಂದು 3 ಜನ ಮಕ್ಕಳು. ನಮ್ಮ ಅಣ್ಣ, ನಮ್ಮ ಅಕ್ಕ ಒಬ್ಬರಿದ್ದರು, ಮತ್ತು ನಾವು 3 ಜನ, ನಮ್ಮ ಅಪ್ಪ, ನಮ್ಮ ಅಜ್ಜಿ ಎಲ್ಲ ನಮ್ಮ ಫ್ಯಾಮಿಲಿ ಹಿಂಗಿತ್ತು. ಮತ್ತು ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರಿ ಒಂದು ಗುಂಪು ಈ ಥರ ಮಾತಾಡ್ಕೊಂಡು ಈ ಥರ ಟೆಂಟ್ಗೆ ಒಂದು ಸಿನಿಮಾ ಹಾಕವ್ರೆ ಹೋಗೋಣ ಅಂತ ಎಲ್ಲರೂ ಸೇರಿ. ಅವಾಗ ಫೋನ್ ಯಾವುದೇ ರೀತಿ ಮಾಹಿತಿಗಳು ಇರಲಿಲ್ಲ. ಯಾರಾದರೂ ಆ ಕಡೆ ಊರಿಂದ ಒಂದು ಟೌನ್ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಯಾರಾದರೂ ಇಂಥ ಟೆಂಟ್ಗೆ ಸಿನಿಮಾ ಹಾಕವ್ರೆ ಅಂತ ನೋಡ್ಕೊ ಬಂದಾಗ ಅದನ್ನ ಯಾರಾದರೂ ಇಲ್ಲಿ ತಿಳಿಸಿದ್ರೆ, ಇಂಥ ಸಿನಿಮಾ ಹಾಕವ್ರೆ ಹೋಗೋಣ ಅಂತ. ಆಗ ಪ್ಲ್ಯಾನ್ ಮಾಡ್ತಿದ್ದಿದ್ದು ಎಲ್ಲರೂ ಸೆಕೆಂಡ್ ಶೋ ಸಿನಿಮಾಗೆ ಅಂತ ಹೇಳ್ತವ್ರು ನಮ್ಮ ಮಮ್ಮಿ. ಸೆಕೆಂಡ್ ಶೋ ಸಿನಿಮಾ ಕರ್ಕೊಂಡು ಹೋದರೆ ಊಟ ಎಲ್ಲ ಮಾಡಿಟ್ಟು ಒಂದೊಂದು ಸಲ ತಿನ್ಕೊಂಡು ಈ ಕಡೆಯಿಂದ ಹೋಗಿ ಬಂದು ಮಲ್ಕೋತಿದ್ರಂತೆ, ಮತ್ತು ಇನ್ನೊಂದು ಸಲ ಹೋಗಿ ಬಂದು ತಿಂದು ಮಲ್ಕೋತಿದ್ರಂತೆ. ಮನೇಲಿ ಕಡಲೆಕಾಯಿ ಹುರ್ಕೊಳ್ಳೋದು ಮತ್ತು ಖಾರ ಪುರಿ ಮಾಡ್ಕೊಳ್ಳೋದು ಎಲ್ಲ ಮನೆಯಿಂದನೇ ತೊಗೊಂಡು ಹೋಗ್ತಾಯಿದ್ದೋ ಟೆಂಟಿಗೆ. ಅಂದರೆ ಮನೇಲೇ ಎಲ್ಲ ಮಾಡ್ಕೊಯ್ತಿದ್ರಂತೆ ಫ್ರೆಂಡ್. ಅಂದರೆ ಅಲ್ಲಿ ಕಾಸು ಕೊಟ್ಟು ತಗೋಬೇಕು ಅಂತ. ಆವಾಗ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇರ್ತಿತ್ತು. ಸೊ ಅದರಿಂದ ಎಲ್ಲರೂ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ತಿಂಡಿಗಳನ್ನೆಲ್ಲ ತಗೊಂಡು ಹೋಗ್ತಿದ್ರು ಅಂತ ನಮ್ಮ ಮಮ್ಮಿ ಹೇಳ್ತಾವ್ರೆ. ಯಾಕಂದರೆ ಆ ಟೆಂಟಲ್ಲಿ ಮುಂದೆ ಚೇರು ಯಾವುದೂ ಇರಲಿಲ್ಲ ಅವಾಗ. ನಾನು ನೋಡಿರೋ ಥರ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ಒಂದಿಷ್ಟು ಸಿನಿಮಾಗೆ. ಆವಾಗ ಫುಲ್ಲು ಕೆಳಗೆಲ್ಲ ಫುಲ್ಲೆಲ್ಲ ಮರಳು ಹಾಕಿದ್ರು. ಮರಳ ಮೇಲೆ ಕೂತ್ಕೊಂಡು ನೋಡಬೇಕಿತ್ತು, ಒಬ್ಬರು ಪಕ್ಕ ಒಬ್ಬರು. ಈಗ ನಾವು ಕೂತಿದ್ದೀವಲ್ಲ ಈ ಥರ ಸಿಟ್ಟಿಂಗಲ್ಲಿ ಕೂತ್ಕೊಂಡು ನೋಡಬೇಕಿತ್ತು. ಆಮೇಲೆ ಹಿಂದೆ ಬಂದು ಚೇರು, ಆ ಚೇರುಗಳಲ್ಲಿ ಅದು ಆವಾಗ ಇದು ಈಗ ಬಾಲ್ಕನಿ ಅಂತೀವಲ್ಲ, ಅದು ಚೇರ್ ಮೇಲೆ ಕೂತ್ಕೊಂಡು ನೋಡೋದೇ ಬಾಲ್ಕನಿ. ಅವಾಗ ಆ ಥರ ಇತ್ತು. ಈ ಥರ ಟೆಂಟ್ಗಳಲ್ಲಿ ಇದು ಪ್ರೆಸೆಂಟ್ ಇದ್ದಿದ್ದು. ನೆಕ್ಸ್ಟು ಒಂದಿಷ್ಟು ಸಿನಿಮಾ ನನಗೆ ನೆನಪಿರೋದಂದರೆ, ಒಂದು ಕನಸುಗಾರ ಒಂದು ಕರ್ಕೊಂಡು ಹೋಗಿದ್ರು, ಅದೊಂದು ನೆನಪಿದೆ ಯಾವಾಗಲೂ. ಮತ್ತು ಇನ್ನೊಂದು ಶ್ರೀ ಮಂಜುನಾಥ ಒಂದು, ಆಮೇಲೆ ಇವ್ರದ್ದು ಕೋಟಿಗೊಬ್ಬ ಒಂದು, ವಿಷ್ಣುವರ್ಧನ್ ಅವ್ರದ್ದು, ಆಮೇಲೆ ಸುದೀಪ್ ಫಿಲಮ್ ಕರ್ಕೊಂಡೋಗಿದ್ರು. ಸುಮಾರು ಒಂದಿಷ್ಟು ಹಳೆ ಫಿಲಮ್ ಬಂದಾಗ ಕರ್ಕೊಂಡೋಗ್ತಾರೆ. ಯಾವುದು ನೆನಪಿಲ್ಲ. ಸ್ಕೂಲಿಂದ ಕರ್ಕೊಂಡೋಗಿದ್ದ ಒಂದಿಷ್ಟು ಸಿನಿಮಾ ಯಾವಾಗಲೂ
ಇದು ಕೇರ್ ಆಫ್ ಫುಟ್ಪಾತು, ಗಾಡ್ಜಿಲಾ ಫಿಲಮು, ಈ ಥರ ಆ್ಯಕ್ಷನ್ ಮೂವಿಗಳು ಈ ಥರ ಕರ್ಕೊಂಡೋಗಿ ತೋರಿಸ್ಕೊಬತ್ತಿದ್ರು ಅವಾಗೆಲ್ಲ. ಆವಾಗಲೂ ನಡ್ಕೊಂಡೇ ಬರಬೇಕು, ಈ ಥರ ಇತ್ತು. ಯಾವುದೇ ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ. ನಮ್ಮ ಮನೇಲಿ ಸೈಕಲ್ ಇತ್ತು ಅಷ್ಟೇ, ಬೈಕು ಯಾವುದೂ ಇರಲಿಲ್ಲ. ನಾನು ಬೈಕ್ ತಗೊಂಡಿತ್ತು, ನಾನು ಮಿಡ್ಲ್ ಸ್ಕೂಲ್ ಹೋಗ್ತಿದ್ದೆ, ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಹೋಗ್ತಿದ್ದಾಗ ಒಂದು ಲೂನಾ ಗಾಡಿ ತಗೊಂಡಿದ್ರು ನಮ್ಮ ಅಪ್ಪ, ಅದಷ್ಟೇ. ಆಮೇಲೆ ನಾವು ಕಾಲೇಜಿಗೆ ಹೋದ್ಮೇಲೆ ಬೈಕ್ ತಗೊಂಡಿತ್ತು. ಈ ಥರ ಇತ್ತು ನಮ್ಮ ಬಾಲ್ಯದ ನೆನಪು. ಮತ್ತು ಈಗ ನನ್ನ ಹೆಂಡ್ತಿ ಕೇಳೋಣ, ಯಾವ ಫಿಲಮ್ ಫಸ್ಟ್ ನೋಡವಳೆ ಮತ್ತು ಹೆಂಗೆ ಅದ್ರ ವಿಚಾರ ಅಂತ ಹೇಳೆ. ನೀನು ಯಾವಾಗ ಫಸ್ಟ್ ಫಿಲಮ್ಗಂತ ಯಾವಾಗ ಹೋಗಿದ್ದು, ಯಾರು ಕರ್ಕೊಂಡು ಹೋಗಿದ್ರು, ನಿಮ್ಮ ಮನೇಲಿ ಇದೇ ಥರ ಹೋಯ್ತಿದ್ರಾ? ಮತ್ತು ಯಾವ ಟೆಂಟ್ಗೆ ಹೋಯ್ತಿದ್ರಿ, ಅಲ್ಲಿ ಯಾವ ಶೋ ನೋಡ್ತಿದ್ರಿ, ಅದನ್ನ ಹೇಳು. ನನಗೆ ನೆನಪಿರೋದಂದರೆ ಒಂದೇ ಮೂವಿ, ಅದು ತವರಿಗೆ ಬಾತಂಗಿ ಫಿಲಮು. ಅದು ನಮ್ಮೂರಲ್ಲೆಲ್ಲ ಹೋಗ್ತಿದ್ರು, ಪಕ್ಕದ ಮನೆಯವರೆಲ್ಲ. ಆವಾಗ ನಮ್ಮಮ್ಮ ಅವ್ರ ಜೊತೆ ಕಳಿಸ್ಕೊಟ್ಟಿದ್ರು ನನ್ನನ್ನು ನಮ್ಮ ಅಕ್ಕನ. ಅದೊಂದೇ ಫಿಲಮ್ ನಾನು ನೋಡಿರೋದು, ಯಾವ ಫಿಲಮು ನೋಡಿಲ್ಲ. ಅದೊಂದೇ ನೋಡಿರೋದಂತ ನೋಡಿ ಫ್ರೆಂಡ್. ತವರಿಗೆ ಬಾತಂಗಿ ಒಂದೇ ಸಿನಿಮಾ ಅಂತೆ. ಅವ್ರ ಅಕ್ಕ ಮತ್ತು ನನ್ನ ಹೆಂಡ್ತಿ ಇಬ್ಬರು ಹೋಗಿ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಬಂದಿರೋದು. ಅದು ಫ್ಯಾಮಿಲಿ ಜೊತೆ ಅಲ್ಲ, ಪಕ್ಕದ ಮನೆಯವ್ರ ಜೊತೆ ಹೋಗಿ ನೋಡ್ಕೊಬಂದಿರೋ ಸಿನಿಮಾ ಅದು. ಮತ್ತು ಬೇರೆ ಈಗ ಲಾಸ್ಟ್ ನೋಡಿದ ಸಿನಿಮಾ ಯಾವುದು ಇವಾಗ ರೀಸೆಂಟಾಗಿ? ಈಗ ರೀಸೆಂಟಾಗಿ ಇವ್ರದ್ದು ದಳಪತಿ ವಿಜಯ್ದು ಯಾವುದು? ಜನನಾಯಕ. ಈಗ ಜನನಾಯಕ ಸಿನಿಮಾ, ಅದು ಇವಳು ಬರ್ತಡೆಗೆ ನಾನು ಕರ್ಕೊಂಡು ಹೋಗಿದ್ದೆ ಫ್ರೆಂಡ್. ಅದನ್ನ ಫ್ಯಾಮಿಲಿ ಎಲ್ಲರೂ ಹೋಗಿದ್ದೋ. ನಾನು, ನಮ್ಮಮ್ಮ, ನನ್ನ ಹೆಂಡ್ತಿ, ನಮ್ಮ ಪಾಪು, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ಇಷ್ಟು ಜನ ಹೋಗಿದ್ದೋ. ಅದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸಲ ಹೋಗುವ ಅನ್ನೋಷ್ಟರಲ್ಲಿ ತೆಗೆದ್ಬಿಟ್ಟವ್ರೆ. ಸೊ ಅದು ಲಾಸ್ಟ್ ಮೂವಿ ನಮ್ಮದು ನೋಡಿರೋದು. ಮತ್ತು ಇನ್ನೊಂದು, ಸ್ಕೂಲಲ್ಲಿ ಟ್ರಿಪ್ ಅಂತ ಮಾಡ್ತಿದ್ರು. ಅವಾಗೆಲ್ಲ ಬಸ್ ಮಾಡಿ ಟ್ರಿಪ್ ಮಾಡ್ತಿದ್ದಾಗ ನಾವು 3 ಜನ ಮಕ್ಕಳಿದ್ದರಿಂದ ಒಂದೇ ಸ್ಕೂಲಲ್ಲಿ ಓದ್ತಿದ್ದೋ. 3 ಜನನೂ ಕಳ್ಸೋಕ್ಕೆ ಕಷ್ಟ ಆಗೋದು ಇವ್ರಿಗೆ. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಯ್ತಿರಲಿಲ್ಲ. ಅವಾಗ ಏನು ಮಾಡೋರು, 3 ಜನಕ್ಕೂ ಒಂದೊಂದು ವರ್ಷ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದರು. ಆವಾಗ ಬೇರೆ ಮಕ್ಕಳೆಲ್ಲ ಹೋಯ್ತಾರೆ, ನಾವು ಹೋಗಿಲ್ಲ ಅಂತ ಅಂದಾಗ ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಏನೋ ಅವ್ರು ಅವಾಗ ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಈಗ ಸಾಲ ಮಾಡ್ತಿದ್ರು, ಬಟ್ ದುಡ್ಡು ಎಲ್ಲಿ ರೇಷ್ಮೆ ಬೆಳೀತಿದ್ರು. ಬಟ್ ಅವಾಗ ಖರ್ಚು ಮಾಡೋದು ಬೇಡ ಅನ್ನೋ ಒಂದು ಇದಿರ್ತದೆ. ಆದರೆ 3 ಜನನೂ ಕಳಿಸ್ಕೊಡ್ತಿದ್ರು ಇದಕ್ಕೆ, ಟ್ರಿಪ್ಗೆ. ಆ ಥರ ಒಂದು ನೆನಪೈತೆ. ಟ್ರಿಪ್ಗೆಲ್ಲ ಹೋಗಿ ಬರ್ತಿದ್ದೋ. ಚಿಕ್ಕ ವಯಸ್ಸಲ್ಲಿ ಹೋದಾಗ ತುಂಬಾ, ಅವಾಗಿನ ಕಾಲದಲ್ಲಿ ಮನೇಲೇ ಈ ಕರ್ಜಿಕಾಯಿ ಮಾಡಿಕೊಡೋದು, ಚಿರೋಟಿ, ಪೂರಿ, ಚಪಾತಿ, ಅದಕ್ಕೆ ಚಟ್ನಿ ಪೌಡ್ರು, ರವೆ ಉಂಡೆ, ಈ ಥರ ಎಲ್ಲರೂ ಈ ಸ್ಕೂಲಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಅವರೇ, ಪ್ರತಿ ಮನೇಲೂ ಆ ಥರ ವೆರೈಟಿ ತಿಂಡಿ ಬರೋದು. ತುಂಬಾ ಚೆನ್ನಾಗಿತ್ತು ಆ ಟ್ರಿಪ್ಪೆಲ್ಲ. ಇವಾಗ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಪ್ಯಾಕೆಟು ಫುಡ್ಡುಗಳು, ಪ್ಯಾಕೆಟ್ ತಿಂಡಿಗಳೆಲ್ಲ ಹಾಕಿ ಕಳಿಸ್ತಾರೆ. ಆವಾಗೆಲ್ಲ ಬಾಕ್ಸು, ಕವರೂ ಇಲ್ಲ, ಎಲ್ಲ ಬಾಕ್ಸು ಡಬ್ಬಿಗಳೆಲ್ಲ ಹಾಕಿ, ಸ್ಟೀಲ್ ಡಬ್ಬಿಗಳು ಹಾಕಿ ಕೊಟ್ಟು ಕಳಿಸ್ತಿದ್ರು ಅವಾಗ. ಆಗಂತೂ ಸ್ಕೂಲ್ ಟ್ರಿಪ್ಗೆ ಹೋಯ್ತು ಅಂದರೆ ನಮ್ಗೆ ಬೇಜಾರಾಯ್ತಿತ್ತಂದರೆ ಸಿಕ್ಕಾಪಟ್ಟೆ. ಈ ಕೆಲವ್ರು ಹೆಣ್ಮಕ್ಳುಗಳು ಜೊತೆಲಿ ಗಂಡು ಮಕ್ಳು ವಾಮಿಟ್ ಮಾಡಾಕ್ಬಿಡ್ತಿದ್ರು ಅವಾಗ ಬಸ್ಗಳಲ್ಲೇ. ಯಪ್ಪ, ಅದೆಲ್ಲ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋದು. ಆ ಥರ ಇರ್ತಿತ್ತು. ಮಾತ್ರ ಟ್ರಿಪ್ಗೆ ಹೋಯ್ತಾಯಿದ್ರೆ ಕರ್ಕೊಂಡೋಗಿರೋ ಜಾಗನೇ ಅದು 5 ವರ್ಷ ಆದ್ರೂ ಅದೇ ಪ್ಲೇಸ್ಗಳೇ ಪ್ಲ್ಯಾನ್ ಮಾಡ್ತಿದ್ರು, ಅಲ್ಲೇ ಕರ್ಕೊಂಡು ಹೋಗ್ತಿದ್ರು ಯಾವಾಗೂ ಟ್ರಿಪ್ಗೆ. ನೋಡಿ ನಮಗಂತೂ ಸಾಕಾಗೋಯ್ತಿತ್ತು. ಅದು ಬಂದು ನಮ್ಮ ಅಕ್ಕ ಸೀನಿಯರು, ಬಟ್ ಆದರೆ ನಮ್ಮ ಅಕ್ಕ ಇವಾಗ ನಮ್ಮ ಜೊತೆ ಇಲ್ಲ. ಅವರು ಹೇಳ್ತಿದ್ರು ಮನೇಲಿ, ಹೋದ ಸಲಿನೂ ಅಲ್ಲಿಗೆ ಕರ್ಕೊಂಡೋಗಿದ್ರು, ಈ ಸಲಿನೂ ಅಲ್ಲೇ, ಅದು ಹೋಗೋ ಸಲಿನೂ ಅಲ್ಲೇ ಕರ್ಕೊಂಡೋಗಿದ್ರು ಅಂತ, ಯಾವಾಗೂ ಅದೇ ಪ್ಲೇಸ್ಗೆ ಕರ್ಕೊಂಡೋಗ್ತಾರೆ ಅಂತ ಹೇಳ್ತಿದ್ಲು ಯಾವಾಗೂ ನಮ್ಮಕ್ಕ. ಆ ಥರ ಈಗ ನನ್ನ ಹೆಂಡ್ತಿ ಈ ಸ್ಕೂಲ್ ಟ್ರಿಪ್ ಅಂತ ಎಷ್ಟು ಸಲ ಹೋಗವಳೆ, ಏನು ಎತ್ತ ಕೇಳೋಣ ಬನ್ನಿ. ಎಷ್ಟೇ ನೋಡಿ ಫ್ರೆಂಡ್ಸ್, ಕೇಳಿಸ್ತೀನಿ ಇವಾಗ, ಕೇಳಿಸ್ಕೊಳ್ಳಿ. ಹೇಳೆ, ನೀವು ಸ್ಕೂಲಲ್ಲಿ ಟ್ರಿಪ್ ಅಂತ ಎಲ್ಲೆಲ್ಲಿ ಹೋಗಿದೆ, ಎಷ್ಟು ವರ್ಷ ನೀನು ಹೋಗಿದೆ ಅಂತ? ನಾನು ಸ್ಕೂಲಲ್ಲಿ ಟ್ರಿಪ್ ಅಂತ ಹೋಗಿದ್ದೆ 2 ಸಲ ಅಷ್ಟೇ. 2 ಸಲ. ಎಷ್ಟು ಕ್ಲಾಸಿಂದ? ನೋಡಿ ಫ್ರೆಂಡ್ಸ್, ಸ್ಕೂಲಲ್ಲಿ ಟ್ರಿಪ್ಪು 2 ಸಲ ಅಷ್ಟೇ ಕಳಿಸಿರೋದು.
ಸೊ ಆದರೆ ಅದೇ ಪ್ಲೇಸ್ಗೆ ಹೋಗ್ತಿದ್ದ, ಅಲ್ಲೂ ಅದೇ ಥರ ಮಾಡ್ತಿದ್ರ? ಅಲ್ಲೂ ಅದೇ ಥರನೇ ಮಾಡಿದ್ದು. ಎಲ್ಲ ಕಡೆನೂ ಸೇಮೇ ನೋಡಿರೋ ಪ್ಲೇಸ್ ಒಂದಿಷ್ಟು ಪ್ಲೇಸ್ ಅಂತ ಗುರ್ತು ಮಾಡ್ಕೊಬಿಡ್ತಿದ್ರು. ಅಂದವೇ ಹೋದಾಗ ಯಾವ್ಯಾವ ಪ್ಲೇಸ್ ಸಿಗ್ತವೆ ನೋಡೋದು. ಅದರಲ್ಲಿ ಕಂಪಲ್ಸರಿ ಅಂತೂ ಬೇಲೂರು ಹಳೇಬೀಡಂತೂ ಯಾವಾಗಲೂ ಇರ್ತಿತ್ತು. ನಮಗೂ ನೋಡಿ 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 ಕಲ್ಲಿಗೆ ಅಲ್ಲಿರೋ ಶಿಲೆಗಳು ಕಲ್ಲಿಗೆ ಬೇಜಾರಾಯ್ತಿತ್ತ, ನಮ್ಗೆ ಬೇಜಾರಾಯ್ತಿತ್ತ ಗೊತ್ತಿರಲಿಲ್ಲ. ಕಂಪಲ್ಸರಿ ಬೇಲೂರು ಹಳೇಬೀಡಂತೂ ಫಿಕ್ಸ್ ಮಾಡಿಬಿಡ್ತಿದ್ರು ಯಾವಾಗಲೂ. ಅದೇ ಬೇಲೂರು ಹಳೇಬೀಡು ಶ್ರವಣಬೆಳಗೊಳ ಇವಂತೂ ಯಾವಾಗಲೂ ಇರ್ತಿದ್ದೋ ಕಂಪಲ್ಸರಿ. ಆ ಥರ ಟ್ರಿಪ್ ಮಾಡ್ತಿದ್ರು. ಇವಾಗ ಇವತ್ತಿನ ದಿನದಲ್ಲಿ ಹೊರಗಡೆ ರಾಜ್ಯಕ್ಕೆ ಎಲ್ಲ ಕರ್ಕೊಂಡೋಗುವಷ್ಟು ಪ್ರಿಪೇರ್ ಆಗವ್ರೆ. ಹೊರಗಡೆ ರಾಜ್ಯಕ್ಕೆಲ್ಲ ಕರ್ಕೊಂಡೋಗ್ತಾರೆ ಈಗ ಟ್ರಿಪ್ಪಲ್ಲಿ. ನಮ್ಗೆ ಅವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟು ಟ್ರಿಪ್ ಅಂತ ಮಾಡಿದಾಗ ತುಂಬ ಒಂದಿಷ್ಟು ಪ್ಲೇಸ್ ಅಂತ ಕರ್ಕೊಂಡೋಗ್ತಿದ್ರು. ತುಂಬಾ ಕಮ್ಮಿ ಬಜೆಟಲ್ಲೂ ಕರ್ಕೊಂಡೋಗ್ತಿದ್ರು ಅವಾಗ. ಆಗೆಲ್ಲ ಡೀಸೆಲ್ ರೇಟ್ ಎಲ್ಲ ಕಮ್ಮಿ ಇತ್ತು, ಇವಾಗ ಸಿಕ್ಕಾಪಡೆ ಜಾಸ್ತಿ. ಇವಾಗ ಸ್ನೇಹಿತರೆ ನಮ್ಮ ಅಮ್ಮನ ಕೇಳೋಣ ಯಾವ ಥರ ಅಂದರೆ, ಈಗ ಇವ್ರಿಗೆ ಸ್ಕೂಲಲ್ಲಿದ್ದಾಗ ಟ್ರಿಪ್ಗೆ ಆವಾಗ ಎಷ್ಟನೇ ಇಸ್ವಿ ನೀವು ಸ್ಕೂಲ್ಗೆ ಹೋಗ್ತಿದ್ದಾಗ? ಒಂದು 5ನೇ ಕ್ಲಾಸ್ ಇದ್ದಾಗ ಎಷ್ಟನೇ ಇಸ್ವಿ ಇತ್ತು? 80. 1980ರಲ್ಲಿ ಏನಾದರೂ ಟ್ರಿಪ್ ಆಗ್ತಿದ್ರೆ ಅವಾಗ ನಿಮ್ಮ ಸ್ಕೂಲಲ್ಲೂ ಟ್ರಿಪ್ ಮಾಡ್ತಿದ್ರು? ನಮ್ಮ ಸ್ಕೂಲಲ್ಲೂ ಟ್ರಿಪ್ ಆಗ್ತಾಯಿದ್ರು. ಆದರೆ ಕರ್ಕೊಂಡು ಹೋಗ್ತಾ ಇದ್ದಿದ್ದೆ ನಂದಿ ಕೈವಾರ, ಮೈಸೂರು ಅರಮನೆ. ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ರು, ಕರ್ಕೊಂಡು ಬರ್ತಾಯಿದ್ರು. ಆವಾಗ ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಯ್ತಿದ್ರು, ಪ್ರೈವೇಟ್ ಬಸ್ಸು? ಪ್ರೈವೇಟ್ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಸ್ವಲ್ಪ ಕಡಿಮೆ ಇತ್ತು ಅವಾಗ ಬಸ್. ಅಂದರೆ ಯಾವಾಗ್ಲೂ ವರ್ಷ ಅದಕ್ಕೆ ಫಿಕ್ಸ್ ಮಾಡ್ತಿದ್ರು, ಬೇರೆ ಬೇರೆ ಊರಿಗೆ ಹಾಕ್ತಿದ್ರು ಟ್ರಿಪ್ಗಳು, ಏನು ಅಲ್ಲೇ ವರ್ಷ ಕರ್ಕೊಯ್ತಿದ್ರು? ಅದಕ್ಕೆ ಅದೇ ಸೇಮ್ ಟು ಸೇಮ್. ಈ ವರ್ಷ ಯಾವ್ದು ಕರ್ಕೊಂಡು ಹೋಗ್ತಾ ಇದ್ರು, ಮುಂದಿನ ವರ್ಷನೂ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಹಂಗೆ ಅಲ್ಲೂ ಅವಾಗೂ ಫಿಕ್ಸ್ ಆಗ್ಬಿಟ್ಟಿದ್ರು ನೋಡಿ ಫ್ರೆಂಡ್. ಇವಾಗ ನಾವು ಓದ್ತಿದ್ದಾಗೆ ಅಲ್ಲ, ನಮ್ಮ ಅಮ್ಮ ಓದ್ತಾ ಇದ್ದಾಗೂ ಸೇಮ್ ಇದೇ ಥರ ಮಾಡ್ತಿದ್ರಂತೆ. ಯಾವುದಾವುದು ತುಂಬ ಈ ಮೈಸೂರು ಸರೌಂಡಿಂಗು ಮತ್ತು ಇದು ಕೈವಾರ ಮತ್ತು ಕೆಲವೊಂದು ಪ್ಲೇಸ್ಗಳು ಅಲ್ಲಿ ಬುಕ್ ಆಗಿರ್ತವೆ. ಇವರು ಮರ್ತ್ಬಿಟ್ಟವ್ರೆ ಅಲ್ಲೆಲ್ಲ. ಮತ್ತೆ ಅಲ್ಲೇ ಅವರು ವರ್ಷ ಹಂಗೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾವ್ರೆ. ಮತ್ತು ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ಫಿಲಮ್ಮು ಇವ್ರ ತಂದೆ ತಾಯಿ ಯಾವ ಥರ ಅಂದರೆ, ನಮ್ಮ ಅಜ್ಜಿ ತಾತ ಸಿನಿಮಾಗೆ ಯಾವ ಥರ ಕರ್ಕೊಂಡು ಹೋಗ್ತಿದ್ರು ಚಿಕ್ಕ ವಯಸ್ಸಲ್ಲಿದ್ದಾಗ, ಅದನ್ನ ಇವ್ರನ್ನ ಕೇಳೋಣ ಬನ್ನಿ. ನಮ್ಮದೇನೋ ಹೇಳಿದ್ರು, ಈಗ ಹೇಳೋಕ್ಕೆ ಇವ್ರ ತಾಯಿ ಇಲ್ಲ. ಇವರು ನಮ್ಮ ಅಜ್ಜಿ ಇವಾಗ ರೀಸೆಂಟಾಗಿ ತೀರ್ಕೊಂಡ್ರು. ಇವ್ರನ್ನೇ ಕೇಳಬೇಕು. ಇವಾಗ ನಿಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ್ಯಾವ ಫಿಲಮ್ ಕರ್ಕೊಯ್ತಿದ್ರು, ಯಾರ್ಯಾರು ಹೆಂಗೆ ಹೋಯ್ತಿದ್ರಿ? ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸೆಕೆಂಡ್ ಶೋಗೆ ಫಸ್ಟ್ ಶೋಗೆ ಹೋಗ್ತಾಯಿದ್ದೋ. ಫಸ್ಟ್ ಶೋಗೆ ಹೋಗ್ಬೇಕಾದ್ರೆ ನಮ್ಮ ತಂದೆಯವರು ಅತ್ತೆ ಇದ್ದರು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ 50 ಪೈಸಾ ಕೊಟ್ಬಿಟ್ಟು ಆ ಟಿಕೆಟ್ ಇಸ್ಕೊಳ್ಳೋನಿಗೆ ನನ್ನ ತಮ್ಮನ ಮಗಳು ಬಿಡಪ್ಪ ಅಂದ್ಬಿಟ್ಟು ಸೀರೆ ಮರೆ ಮಾಡ್ಕೊಂಡು ಕರ್ಕೊಂಡು ಹೊರ್ಟೋಗ್ತಾಯಿದ್ರು. ಹಂಗಾಗಿ ಅವಾಗ ಅಷ್ಟು ಏನು ಇರಲಿಲ್ಲ, ಟಿಕೆಟ್ಗೆ ಅಷ್ಟು ಅಮೌಂಟ್ ಏನು ರೈಟ್ ಇರಲಿಲ್ಲ. 50 ಪೈಸಾ, 1 ರೂಪಾಯೇ ಲಾಸ್ಟ್ ಅವಾಗಿನ ಕಾಲದಲ್ಲಿ ಟಿಕೆಟು. ನೋಡಿ ಫ್ರೆಂಡ್ಸ್, ಇವಾಗ 200 ರೂಪಾಯಿ, 250, ಯಾಕಂದರೆ 300, 1000 ಈ ಥರ ಇರ್ತವೆ ಟಿಕೆಟ್ ಪ್ರೈಸ್ಗಳು. ಆವಾಗ ಯಾವುದೂ ಇರಲಿಲ್ಲ ಜಾಸ್ತಿ. ಟೆಂಟ್ಗಳಲ್ಲಿ ಕೆಳಗಡೆ ಕೂತ್ಕೊಂಡು ನೋಡೋದು, ಚೇರ್ ಮೇಲೆ ಕೂತ್ಕೊಂಡು ನೋಡೋದು, ಇವೆರಡೇ ಇದ್ದಿದ್ದು. ಆವಾಗ 50 ಪೈಸಾ ಅಂತೆ. 50 ಪೈಸಾ ನಮ್ಮ ಅಮ್ಮ ನೋಡ್ತಿದ್ದಾಗ ಚಿಕ್ಕ ವಯಸ್ಸಲ್ಲಿ. ಅವಾಗೆಲ್ಲ ಇವ್ರ ಫ್ಯಾಮಿಲಿ ಹೋಯ್ತಿದ್ದಾಗ 50 ಪೈಸಾ ಕೊಟ್ಬಿಟ್ಟು ಹೋಯ್ತಿದ್ರಂತೆ. ನೀನು ನೋಡಿದ ಫಿಲಮಲ್ಲಿ ಮಮ್ಮಿ ಯಾವುದಾದ್ರೂ ನೆನಪಿರೋ ಸಿನಿಮಾ ಯಾವುದಾದ್ರೂ ಇದೆಯಾ? ಫಿಲಮ್ ಯಾವ್ದು ನೆನಪೈತೆ? ನಾನು ಚಿಕ್ಕ ವಯಸ್ಸಲ್ಲಿ 2ನೇ ಕ್ಲಾಸಲ್ಲಿ ನೋಡಿರೋ ಅಂಥ ಸಿನಿಮಾ ಅಂದರೆ ಕೆರಳಿದ ಸಿಂಹ ಅನ್ನೋ ಜ್ಞಾಪಕ ಇದೆಯಪ್ಪ. ಕೆರಳಿದ ಸಿಂಹ ನೋಡಿದ್ದು. ಮತ್ತು ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ಹೋಗಿರೋದು ಅದು ಆ ಸಿನಿಮಾ ಬಿಟ್ಟರೆ? ಆ ಸಿನಿಮಾ ಬಿಟ್ಟರೆ ಆಂಜನೇಯಂದೊಂದು ಭಕ್ತಿ ಸಿನಿಮಾ ಬಂದಿದ್ದು, ಮಾರುತಿ ಮಹಿಮೆ. ಅದು ಒಂದು ಜ್ಞಾಪಕ ಇದೆ. ಮತ್ತಿನ್ನು ನೋಡಿದ್ದು ಚಿಕ್ಕ ವಯಸ್ಸಲ್ಲಿ ಯಾವುದು ಅಂತ ಅಷ್ಟೊಂದು ಜ್ಞಾಪಕ ಇಲ್ಲ. ಆಮೇಲೆ ಇನ್ನೊಂದು, ನೀವು ಮದುವೆ ಆದ ಹೊಸ್ತ್ರಲ್ಲಿ ಈಗ ಸಿನಿಮಾಗೆ ಹೋಗ್ತಾರಲ್ಲ, ಆ ಥರ ಮದುವೆ ಆದ ಹೊಸ್ದ್ರಲ್ಲಿ ಫಿಲಮ್ಗೆ ಹೋಗಿದ್ದು ಅಂದರೆ ಯಾವ ಫಿಲಮ್ ಅಂತ ನೆನಪೈತಾ ಮಮ್ಮಿ? ಕೇಳೋಣ ಬನ್ನಿ ಫ್ರೆಂಡ್ಸ್ ಇದನ್ನ. ಮದುವೆ ಆದಂಥ ಹೊಸ್ದ್ರಲ್ಲಿ ಫಿಲಮ್ಗೆ ಹೋಗ್ತಾರಲ್ಲ, ಆ ಥರ ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಯಾವ ಫಿಲಮ್ಗೆ ಹೋಗಿದ್ರು ಅಂತ ಕೇಳೋಣ. ಯಾವ ಫಿಲಮ್ಗೆ ಹೋಗಿದ್ರಿ ಅಂತ ಏನಾದರೂ ನೆನಪಿದ್ಯಾ? ಯಾವಾಗ ಹೋಯ್ತಿದ್ರೆ ಈ ಥರ? ಹೌದು, ನಮ್ಮ ಮದುವೆ ದೋಸ್ತರಲ್ಲಿ ಹೋಗಿರೋ ಅಂಥ ಸಿನಿಮಾ ಅಂದರೆ ಮೃತ್ಯುಂಜಯ. ಯಾರ್ದದು? ಶಿವರಾಜ್ ಕುಮಾರ್ದು. ಈ ಫಿಲಮ್ಗೆ ಹೋಗಿದ್ರಿ? ಶಿವರಾಜ್ ಕುಮಾರ್ ಮತ್ತು ಮಾಲಾಶ್ರೀ. ಈ ಫಿಲಮ್ಗೆ ಯಾವಾಗ ಹೋಗಿದ್ರು? ಆ ಥರ ಫ್ರೆಂಡ್ಸ್, ನಾವು ಮದುವೆ ಆದ ಹೊಸ್ತ್ರಲ್ಲಿ ಹೋಗಿದ್ದು ಸಿನಿಮಾ ಯಾವುದಂದ್ರೆ, ಅವಾಗ ಕೋವಿಡ್ ಇದ್ದಿದ್ದರಿಂದ ಯಾವ ಫಿಲಮು ರಿಲೀಸ್ ಇರಲಿಲ್ಲ. ಯಾವುದೋ ಒಂದು ಸಿನಿಮಾಗೆ ಹೋಗಿದ್ದು, ಅದು ಇದರಲ್ಲಿ ಓರಿಯನ್ ಮಾಲಲ್ಲಿ. ಅದು ಫಿಲಮ್ ಬಂದು ಆ್ಯಕ್ಟ್ 1978 ಅಂತ ಅಂದ್ಬಿಟ್ಟು ಆ ಸಿನಿಮಾಗೆ ಹೋಗಿದ್ದು. ಯಾಕೆ ಹೋದೋ ಅನ್ಸ್ಬಿಟ್ಟಿತ್ತು ಆ ಸಿನಿಮಾಗೆ ಹೋಗ್ಬಿಟ್ಟು. ಆ ಥರ ಇತ್ತು ಅದು.
ಸೊ ಅದು ಹೋಗಿದ್ದದ್ದು ಸಿನಿಮಾ ನಾವು. ಸೇಮ್ ಇವಾಗ ಲಾಸ್ಟ್ ಫಿಲಮ್ ಬಂದು ಇವಾಗ ವಿಜಯ್ ಅವ್ರದ್ದು ಜನನಾಯಕನ್ ಫಿಲಮ್ಮು ನೋಡೋದು ಅಷ್ಟೇ. ಮತ್ತೆ ನೋಡೋಣ ಅನ್ನೋಷ್ಟರಲ್ಲಿ ಕ್ಲೋಸ್.